ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಫಸ್ಟ್ ಟೈಮ್ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಅದು ಕೂಡ ನೈಟ್. ಇವಾಗ 11 ಕಾಲಾಗಿದೆ, 11:15 ಆಗ್ತಾ ಬಂತು. ಸೊ ಇನ್ನು ನಾವು ಹೊರಡಬೇಕಷ್ಟೇ ಇಲ್ಲಿಂದ. ತುಂಬ ಲಾಂಗ್ ಹೋಗ್ತಾ ಇದ್ದೇವೆ. ನಾವು ಹೋಗ್ತಾ ಹೋಗ್ತಾ ಯಾರ ಜೊತೆ ಹೋಗ್ತಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಹೇಳ್ತೀನಿ. ಅಲ್ಲಿವರೆಗೂ ಫಸ್ಟ್ ಟೈಮ್ ನೈಟ್ ನಾವು ಲಾಂಗ್ ಡ್ರೈವ್ ಹೋಗ್ತಿರೋದು, ಅದು ಫ್ರೆಂಡ್ಸ್ ಜೊತೆ. ಖುಷಿ ಆಗ್ತಿದೆ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಲಿಕ್ಕೆ ಈ ವಿಡಿಯೋನ ಫಾಲೋ ಮಾಡ್ತಾ ಹೋಗಿ, ಆಯ್ತಾ? ಮಿಸ್ ಯು ಗೈಸ್. ಬಾಯ್ ಬಾಯ್. ಇತ್ತೆ ಲವ್ ಯು ಗೈಸ್. ಈಗ ಕಾರ್ ಬಂತು, ಹೊರಡುದು. ತಿಂಡಿ ಒಂಜಿ ಮುಗ್ಗ್ಯಾನ ನಿಜ. ಬಾಯ್. ಇವಾಗ ಟೈಮ್ 12:15 ಆಗಿದೆ. ಇವಾಗ ನಾವು ಮಂಗಳೂರಿಂದ ಹೊರಟದಷ್ಟೇ ಹೋಗ್ತಾ ಇದ್ದೇವೆ. ಲೇಸ್ ತಿಂತಾ ಇದ್ದೇವೆ, ಊಟ ಮಾಡಿ ಬಿಗ್ ಬಾಸ್ ನೋಡ್ತಾ ಲೇಸ್ ತಿಂತ ಹೋಗ್ತಾ ಮತ್ತೆ ಸಿಗೋ. ಗೈಸ್, ಈಗ ಈ ಥರ ಮಲಗಿದ್ದಾಳೆ ಇವಳು. ನನಗಿಲ್ಲಿ ಜಾಗ ಇಲ್ಲ ಅಂತ ಜಾಗ ಉಂಟು ರಡ್ಜಲ್ಲ ಜಪ್ಪುಲಿ. ಗೈಸ್, ಇವಾಗ ಟೈಮ್ 3 ಗಂಟೆ ಆಗಿದೆ, ಮಾರ್ನಿಂಗ್. ಇವಾಗ ಒಂದು ಚಹಾ ಕುಡಿಯುವಂತ ಹೋಟೆಲಿಗೆ ಬಂದಿದ್ದೇವೆ. ಇಲ್ಲಿ ಫುಲ್ ಚಳಿ ಉಂಟು, ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ಈಗ ಚಹಾ ಕುಡಿಯುವಂತ ಹೋಟೆಲ್ಗೆ ಬಂದಿದ್ದೀವಿ. ಸಪ್ಲೈದಾರ ಅವರು, ಸಪ್ಲೈ ಅವರು ಅಲ್ಲಿದ್ದಾರೆ. ಗೊತ್ತಿಲ್ಲ. तुझे बच्चा ಗೈಸ್, ಇನ್ನು ಮತ್ತೆ ಹೊರಡುದು ಇಲ್ಲಿಂದ. ಈಗ ಯಾವುದು ತೀರ್ಥಹಳ್ಳಿ ಅಂತೆ ಯಾವುದು ಪ್ಲೇಸಲ್ಲಿ ಇದ್ದೇವೆ, ಗೊತ್ತಾಗ್ತಿಲ್ಲ ಎಲ್ಲಿ ಬರ್ತಿದ್ದೇವೆ, ಎಲ್ಲಿ ಹೋಗ್ತಿದ್ದೇವೆ. ಫುಲ್ಲು ಚಳಿ. ಚಳಿ ಕಾರೊಳಗೆ ಗೊತ್ತಾಗ್ತಿರ್ಲಿಲ್ಲ. ಹೊರಗೆ ಬಂದ್ಮೇಲೆ ಫುಲ್ಲು ಚಳಿ ಆಗ್ತುಂಟು. ಟೀ ಕುಡಿದ್ವಿ, ಟೀ ಚೆನ್ನಾಗಿತ್ತು. ಟೀ ಮಾತ್ರ ಚಂದ ಇತ್ತು ಗೈಸ್. ಆಮೇಲೆ ವಡ ತಿಂದ್ವಿ, ಅದರಲ್ಲಿ ಫುಲ್ ಆಯಿಲ್. ಅದು ಎಷ್ಟು ಬೇಗ ಫಸ್ಟ್ ಟೈಮ್ ಅಂತ ಕುಡಿದದ್ದು. ಚೆನ್ನಾಗಿ ನಿದ್ದೆ ಬಂದಿತ್ತು, ಸ್ವಲ್ಪ ನಿದ್ದೆ ಬಂದದ್ದು. ಟೀ ಕುಡಿಲಿಕ್ಕಂತ ನಿಲ್ಲಿಸಿದ್ರು. ಮತ್ತೇನು ಮಾಡೋದು, ಎಲ್ಲೂ ಸಿಗದಿದ್ರೆ ಅಂತೇಳಿ ಇಳ್ಕೊಂಡು ಕುಡಿದ್ವಿ. ಇನ್ನು ಮತ್ತೆ ಹೋಗೋದು. ಬಾಯ್ ಬಾಯ್ ಗೈಸ್. ಈಗ ಗಂಟೆ 5:15 ಆಗಿದೆ. ಈಗ ಸೆಕೆಂಡ್ ಟ್ರಿಪ್ ಇದು ಚಹಾ ಕುಡಿಲಿಕ್ಕೆ ಅಂತ. ತುಂಬ ಟೇಸ್ಟ್ ಉಂಟು ಇದು. ಡಬಲ್. ಇಲ್ಲಿ ಚಿತ್ರದುರ್ಗ ರೀಚ್ ಆಗಲಿಲ್ಲ ಇನ್ನೂ ಸಹ, ಹತ್ತತ್ರ ಇದ್ದೇವೆ. ಸೆಕೆಂಡ್ ಟ್ರಿಪ್ ಇದು ಚಹಾ ಕುಡಿಲಿಕ್ಕೆ ಹೊಸದುರ್ಗ. ಒಂದು ನಿದ್ರೆ ಆಯ್ತು ಅವಳದು. ನಮ್ಮನ್ನು ನಿದ್ರೆ ಮಾಡಿ ಬಿಡ್ಲಿಲ್ಲ ಮಾತ್ರ. ನಾನೆಂತ ಸಹ ಮಾಡಲಿಲ್ಲ. ಅವರೇ ಮೇಲೆ ಕಾಲು, ಅವರ ಮೇಲೆ ತಲೆ. ನಿದ್ರೆ ಇಂಪಾರ್ಟೆಂಟ್. ಐ ಲವ್ ನಿದ್ರೆ. ಇತ್ತೆ ನಿದ್ರೆಯಿಂದ ಅನ್ಸೊಂದಿದ್ವಿ, ಚಹಾ ಅನ್ಸೊಂದಿದ್ದೆ. ಚಹಾ ಮಾತ್ರ ಬೊಂಬಾಟ್. ಗೈಸ್, ಇವಾಗ ನಾವು ಚಿತ್ರದುರ್ಗ ರೀಚ್ ಆಗಿದ್ದೇವೆ. ಕಲ್ಲಿನ ಕೋಟೆ ಹತ್ರ ಇದ್ದೇವೆ. ಹಿಂದೆ ಫುಲ್ ಕೋಟೆಯಲ್ಲಿ ಆಗ್ತಿಲ್ಲ ಗೈಸ್. ಇದು ನಡುಕ್ತಾ ಉಂಟು ಗೈಸ್ ಚಳಿಯಲ್ಲಿ. ಇದು ವಿಡಿಯೋ ಮಾಡ್ಲಿಕ್ಕಂತ ನಡುಕ್ತಿಲ್ಲ ಅಷ್ಟೇ. ಇಲ್ಲ, ನನಗೆ ಅಷ್ಟು ಚಳಿ ಆಗ್ತಿಲ್ಲ. ಇವಾಗ ಫ್ರೆಶ್ ಅಪ್ ಆಗಬೇಕು. ಇಲ್ಲಿ ಒಂದು ಪನ್ನೀರಲ್ಲಿ ಸ್ನಾನ ಮಾಡಲಿಕ್ಕೆ ಇಲ್ಲಿ ಒಂದು ಪ್ಲೇಸ್ಗೆ ಬಂದಿದ್ದೇವೆ, ಅದು ಇನ್ನೂ ಸಹ ಓಪನ್ ಆಗಲಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೇವೆ. ಇನ್ನು ಇಲ್ಲಿ ಫ್ರೆಶ್ ಅಪ್ ಆಗಿ
ಮತ್ತು ಇಲ್ಲಿ ಕೋಟೆಗೆ ಹೋಗಿ ದೇವಸ್ಥಾನಕ್ಕೆಲ್ಲ ತಿರ್ಗ್ಲಿಕ್ಕುಂಟು. ಇನ್ನು ಈಚೆ ಎಲ್ಲ ಫುಲ್ ತಿರ್ಗಿಕೊಂಡು ಮತ್ತೆ ಹೋಗೋದು. ಚಳಿ ಒಂದು ಕಮ್ಮಿ ಆದರೆ ಸಾಕಪ್ಪ. ಅದು ತೋರಿಸು ಪ್ರಿಯ, ಅದು ತೋರಿಸು. ಅಲ್ಲಿ ತಿರ್ಗುಂಟಲ್ಲ, ಅದು ಕಾಲಿಕ್ಕಿಲ್ವಾ ಅಂತ. ಫುಲ್ ಚಳಿ ಗೈಸ್, ಆದರೆ ನನಗೆ ಅಷ್ಟು ನಡುಗೂ ಅಷ್ಟು ಚಳಿ ಆಗ್ತಿಲ್ಲ. ಇವರಷ್ಟು ಚಳಿ ಆಗ್ತಿಲ್ಲ. ಘಟ್ಟದವಳು ಅದಕ್ಕೆ ಘಟ್ಟದ ನಮಗೆಲ್ಲ ಚಳಿ ಕಮ್ಮಿ ಆಗಿ ನಮಗೆ ಚಳಿ ಜಾಸ್ತಿ ಆಗ್ತದೆ. ಇದು ಚಳಿಯಲ್ಲಿ ಇದ್ದು ಅಭ್ಯಾಸ ಆಗಿದೆ ಹಾಗೆ. ನಿಮಗೆ ಸ್ಕೂಲ್ ಇಲ್ವಾ? ಎಷ್ಟು ಗಂಟೆಗೆ? 9:30. ನೀವು ಎಷ್ಟನೇ ಕ್ಲಾಸ್? ಸೆಕೆಂಡ್. ಸಿಕ್ಸ್ತ್. ಗೈಸ್ ಗುಡ್ ಮಾರ್ನಿಂಗ್. ಇವಾಗ ಗಂಟೆ 7:45 ಇನ್ನು ಸಹ ಚಿತ್ರದುರ್ಗದಲ್ಲಿದ್ದೇವೆ. ಇನ್ನು ಕೋಟೆಗೆಲ್ಲ ಹತ್ತಬೇಕಷ್ಟೇ. ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ, ಹೊರಡ್ತಾ ಇದ್ದೀವಿ. ಇನ್ನು ಇಲ್ಲಿ 2 ಟೆಂಪಲ್ ಉಂಟು, ಇದನ್ನು ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಕೋಟೆಗೆ ಸ್ವಲ್ಪ ಹೋಗುದು. ಅದು ಫುಲ್ ನೋಡಲಿಕ್ಕೆ 1 ದಿನ ಬೇಕಂತೆ. ಸೊ ಹಾಗಾಗಿ ಸ್ವಲ್ಪ ಮೇಲೆ ಮೇಲೆ ನೋಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಯಾವುದಾದ್ರೂ ಪ್ಲೇಸಿಗೆ ಹೋಗಬೇಕು. ಗೈಸ್ ಇಲ್ಲಿ ಎಂಟ್ರೆನ್ಸ್, ಇಲ್ಲಿ ಇಂಡಿಯನ್ಸಿಗೆಲ್ಲ 20 ರೂಪೀಸ್ ಚಾರ್ಜ್ ಆಗ್ತದೆ ಎಂಟ್ರೆನ್ಸಲ್ಲಿ. ಫಾರಿನರ್ಸಿಗೆಲ್ಲ 300 ಚಾರ್ಜ್. ಈ ಥರ ಉಂಟು ಇಲ್ಲಿ ಎಂಟ್ರೆನ್ಸ್. ಅಲ್ಲಿಂದ ಎಂಟ್ರಿ, ಸೀದಾ ಮೇಲೆ ಹೋಗ್ಬೇಕು. ಇವಾಗ ನಾವು ದುರ್ಗದ ಕೋಟೆಯಲ್ಲಿದ್ದೇವೆ. ಕುರ್ಸಮ್ಮ ತಿರ್ಗಲಿ. ಗೈಸ್ ಇವಾಗ ನಾವು ಚಾಯ್ ಎಲ್ಲ ಕುಡಿದು ದುರ್ಗದ ಬೆಟ್ಟ ಹತ್ತುತ್ತಿದ್ದೇವೆ. ಈಗ ಎಣ್ಣೆ ಕೊಳ್ಳಕ್ಕೆ ಹೋಗ್ತಿದ್ದೀವಿ. ಎಣ್ಣೆ ಕೊಳ್ಳ ಶಂಕರಿ ದೇವಾಲಯ ಗೊತ್ತು ಬಲೆ. ಗೈಸ್ ಏನೇ ತುಲೈ 100 ನೆಂಚ ನಿಗಳ ಕುದರ್ ಬರಲಿ ಪ್ರಿಯ ಸುದ್ದಿ ಅಂದ್ರೆ ಕಲ್ಲಡೆ ಡೈಲಿ ಬರ್ಸಕ್ಕೆ ಅಂದ್ರೆ ಎಣ್ಣೆ ಕೊಡ ಅಂದ್ರೆ ಎಣ್ಣೆ ಇರುತ್ತೆ ಅದ್ರಲ್ಲಿ. ಅದು ಗಾಣದ ಎಣ್ಣೆ ರೈತರು ಕೊಟ್ಟಂತದ್ದು ಸ್ಟಾಕ್ ಮಾಡಿ ಇವಾಗಿರಲ್ವಾ? ಇಲ್ಲ ಮೊದಲು ಸ್ಟೋರೇಜ್ ಮಾಡ್ತೀವಿ ನಾವು. ಒಂದು ಅದು ಸ್ಟಾಕ್ ಮಾಡ್ಕೊಳಕ್ಕೆ 9 ಅಡಿ ಆಳದ, ಇದು ಚಿಕ್ಕ 4 ಅಡಿ ಆಳದ. ಎರಡು ಕೂಡ ಕಾಯಕ್ಕೆ ಎರಡು ಕೂಡ ಕಾಯಕ್ಕೆ ಒಬ್ಬರು ಇಲ್ಲ ಸೈಡಿಗೆ ಹೋಗುತ್ತೆ. ಆ ಮಾರ್ಕ್ ಇಲ್ಲ ಅಂದ್ರೆ ಕೆಳಗೆ ಹೋಗ್ಬಿಡುತ್ತೆ ನೀರು. 15th ಸೆಂಚುರಿ ಅವಾಗೆಲ್ಲ ಬಂಡೆ ಕೆಳ ಭಾಗ ವಾಸ ಓನಿದ ದೀಪ ಹಚ್ಚಿಡಕ್ಕೆ. ಈ ಬರ್ಬೇಕಾದ್ರೆ ಗೋಡೆ ಮೇಲೆ ಆವಿನ ಚಿತ್ರ ನೋಡಿದ್ರಿ, ಯಾಕೆ ಹಾಕಿದ್ದಾರೆ? ಎಲ್ಲಿ ಬರ್ಬೇಕಾದ್ರೆ ನೋಡಿದ್ರಲ್ಲ ಟಿಕೆಟ್ ತಂದು ಗೊತ್ತಾಗಲ್ಲ. ಮತ್ತೆ ಇವಾಗ ದೊಡ್ಡ ಬಾಗಿಲು ಹಾಕಿದೆ, ಚಿಕ್ಕ ಬಾಗಿಲು ಹಾಕಿದೆ. ಇವಾಗ 3ನೇ ಸುತ್ತಿನ ಕೋಟೆ ಒಳಭಾಗ ಅದಿರ 1-2 ಸಿಟಿ ಆಗಿದೆ. ಫಿರಂಗಿ ಮಾರ್ಕ್ ಎಲ್ಲಿದೆ ರೇಖಾಚಿತ್ರ. ಗೈಸ್ ಇವಾಗ ಇದು ಎಂತ ಬೆಟ್ಟ ಕಲ್ಲಿನ ಕೋಟೆ ಹತ್ತುತ್ತಿದ್ದೇವೆ. ಸಾಕಾಯಿತು ಫಸ್ಟಿಗೆ ಸ್ವಲ್ಪ ಹತ್ತು ಆಗಲಿ. ಇನ್ನು ಸಹ ಇದು ಇನ್ನು ಸಹ ಇದು ಏತೆಕರೆ ಮುಜಿ ತುಂಬ ಉಂಟು ಗೈಸ್ ಇದು ಹತ್ತಲಿಕ್ಕೆ. ಇಲ್ಲಿ ಸೌಂಡ್ ಬಾಕ್ಸ್ ಇಟ್ಟಿದೆ. ಇವಾಗ ಟ್ರಿಪ್ ಇದ್ದು ಸೀಸನ್ ಅಲ್ವಾ, ಸೊ ಎಲ್ಲಿ ಹೋದ್ರೆ ಎಷ್ಟು ಟ್ರಿಪ್ ಇದ್ದು ಬಸ್ ನಿಂತಿತ್ತು ಗೊತ್ತಿದ್ದ ಅಲ್ಲಿ. ಅಬ್ಬಾ ಬಚ್ಚುಡಿಯಾ ಅಮ್ಮ ಕೃಷ್ಣ. ಕುಡ್ಸಣ್ಣ ಬರಡು ಗಾಡಿ ಬೇಗ.
ದಾವಣಗೆರೆ ಗೊತ್ತಲ್ಲ ಅದನ್ನ, ದಾವಣಗೆರೆಯಲ್ಲಿ ಇದಕ್ಕಿಂತ ದೊಡ್ಡ ಪಟ್ಟಣಗಳು ಕಡಿತಾರೆ ಅಂದರೆ ವರ್ಷ ಬಿಟ್ಟು ವರ್ಷ ಮಾಡ್ತಾರೆ. ಈಗ ವರ್ಷ ಕಡಿತಾರೆ. ಗೈಸ್ ಇವಾಗ ಕೋಟೆ ಒಳಗಿರೋ ಗಣಪತಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಗೈಸ್ ಇಲ್ಲಿ ಕೋಟೆ ಒಳಗಡೆನೆ ತುಂಬ ದೇವಸ್ಥಾನ ಉಂಟು. ಅಲ್ಲಿ ಒಂದು ಗಣಪತಿ ದೇವಸ್ಥಾನ ಇತ್ತು, ಇಲ್ಲಿ ಏಕನಾಥೇಶ್ವರ ದೇವಸ್ಥಾನ ಅಂತೆ, ಇದು ಅಮ್ಮನ ದೇವಸ್ಥಾನ ಅಂತೆ. ಸುಮಾರು ದೇವಸ್ಥಾನ ಉಂಟು ಗೈಸ್ ಇಲ್ಲಿ. ಗೈಸ್ ಅಲ್ಲಿ ಕಾಣ್ತುಂಟಲ್ಲ ಗೈಸ್, ಆ ಕಲ್ಲತ್ರ ನಾಗರಹಾವು ಮತ್ತು ರಾಮಚಾರಿ ಮೂವಿದ್ದು ಸೀನ್ ಆಗಿದೆ ಅಂತೆ ಆ ಪ್ಲೇಸಲ್ಲಿ. ಹಾಗಂತ ಅಲ್ಲಿ ಗೈಡ್ ಮಾಡ್ತಾರಲ್ವ, ಅವ್ರು ಹೇಳಿದರು ಅಲ್ಲಿ ತನಕ ಹೋಗ್ಲಿಕ್ಕೆ ಆಗಲ್ಲ, ಅಲ್ಲ ಹೋಗ್ಲಿಕ್ಕೆ ಆಗ್ತದೆ ಬಟ್ ನಮಗೆ ಆಗಲ್ಲ ನೋಡಿ. ಗೈಸ್ ಇವಾಗ ಇಲ್ಲಿ ಕನಕನ ಕಿಂಡಿಯನ್ನು ಹುಡುಕ್ತಾ ಹೋಗ್ತಾ ಇದ್ದೇವೆ. ಎಷ್ಟು ಹೋದ್ರೆ ಸಹ ಸಿಗ್ತಿಲ್ಲ. ಕನಕನ ಕಿಂಡಿ ಅಲ್ಲಯ್ಯ, ಒನಕೆ ಓಬವ್ವನ ಕಿಂಡಿಯನ್ನು ಹುಡುಕ್ತಾ ಹೋಗ್ತಿದ್ದೇವೆ. ಎಷ್ಟು ಹೋದ್ರೆ ಸಹ ಕಿಂಡಿ ಮಾತ್ರ ಸಿಗೋದು ಕಾಣ್ತಿಲ್ಲ ಗೈಸ್. ತಾವರೆ ಇದು ಒನಕೆ ಓಬವ್ವನ ಕಿಂಡಿ. ಫೈನಲಿ ರೀಚ್ ಆದ್ವಿ ಗೈಸ್. ಯಬ್ಬು ಈ ಥರ ಉಂಟು. ಅಲ್ಲಿಂದ ಹೊರಗೆ ಹೋಗ್ಬೇಕು, ಅದು ಕಿಂಡಿ. ಈಗ ನಾವೇ ಸೈನಿಕರು. ಫೈನಲಿ ಬಂದು ಕಿಂಡಿ ಒಳಗಿಂದ ಹೋಗ್ತೀವಿ. ಫೈನಲಿ ಒನಕೆ ಓಬವ್ವನ ಕಿಂಡಿ ಹತ್ರ ಬಂದಿವಿ. ಹಾಗೆ ನಾವು ಬಂದು ಈಗ ನಾವೇ ಸೈನಿಕರು, ಹೊರಗಡೆ ಯಾರು ಇಲ್ಲ. ಈಗ ಇಲ್ಲಿ ಎಂತ ಇದನ್ನು ನೋಡ್ಲೇಬೇಕಂತ ಅಲ್ಲಿ ಯಾವುದೋ ಒಂದು ಮೂಡಿಯಿಂದ ಇಲ್ಲಿ ತನಕ ಬಂದಿದ್ದೀವಿ ಗೈಸ್. ಸ್ಟೂಡೆಂಟ್ ಎಲ್ಲ ಇದ್ದಾರೆ, ಅವ್ರ ಟೀಚರ್ಸ್ ಎಲ್ಲ ಹೋಗ್ತಿದ್ದಾರೆ. ಚಪ್ಪಲಿನೇ ಕಟ್ಟಾವ್ ಇದು ಪ್ಯಾಂಟ್ ಟೋಪಿ ಕೊರಡಾತಿ. ನಾವು ಸಹ ಮಕ್ಕಳು ಜೊತೆ ಮಕ್ಕಳಾಗಿ ಗೈಸ್ ಸುಸ್ತಾಯಿತು, ಫುಲ್ ಸುಸ್ತಾಯಿತು ನಮಗೆ. ಅಲ್ಲಿ ನೋಡಿ ಈಗ ಇಳಿತಿದ್ದಾರೆ. ನಾವು ಹೋಗಿ ಹಾರಿ ಎಲ್ಲ ಬಂದಾಯ್ತು. ಅಲ್ಲ ಹತ್ತಿ ಎಲ್ಲ ಬಂದಾಯ್ತು. ಒನಕೆ ಒಳಗೆ ಹೋಗಿ ಗಿಡ್ಡಿ ಹೊರಗಿಂದ ಬಂದ್ವಿ.
ಮೇ ಬಿ ಸೈನಿಕರೆಲ್ಲ ಸಣ್ಣಗಿದ್ರಾಗಿರ್ಬೇಕು ಸಪುರ. ಈಗಿದ್ದವ್ರಿಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಅದರಲ್ಲಿ. ನಮಗೇನು ಹೋಗ್ಲಿಕ್ಕೆ ಕಷ್ಟ ಆಯ್ತು. ಸಪುರಲ್ಲಿ ಹಾಗೆ ಹೋಗಿ ಬಂದ್ವಿ. ಸೈನಿಕರೆಲ್ಲ ಇವರ ತರ ಇದ್ರು, ಇವರ ತರ ಅವರ ತರ ಇರ್ಲಿಲ್ಲ. ಪುರ್ಸನ್ನ ಇರು ಫೋನ್ ಎಲ್ಲ ಪ್ರಯೋಜನ ಇದ್ದಿಲ್ಲ. 100 ಆದಿರೆ 100 ಯಾರನ್ನೆಲ್ಲ ಬರ ಯಾರು ಮಿತ್ತು. ನೈಸ್. ಮಕ್ಕಳು ನೋಡಿ ಎಷ್ಟು ಟ್ರಿಪ್, ಎಷ್ಟು ಜನ ಇದ್ದಾರೆ. ನೀವು ಜಾಯ್ನ್ ಆಗಿ ಮ್ಯಾಮ್. ಗೋ ಜಾಯ್ನ್. ಗೈಸ್, ಇದು ಹಿಡಿಂಬೇಶ್ವರ ದೇವಸ್ಥಾನ. ಇದ್ರೊಳಗೆ ಹೋಗ್ತಾ ಇದ್ದೇನೆ ಗೈಸ್. ಗುಡ್ಡ ಹತ್ತಿ ಇಳ್ದು ಮಾತಾಡ್ಲಿಕ್ಕೆ ಸಹ ಆಗ್ತಿಲ್ಲ. ಎಷ್ಟು ಹತ್ತುದು ಎಷ್ಟು ಇಳಿಯುವುದು. ಇಡೀ ದುರ್ಗಾನೇ ಕಾಣಿಸ್ತದೆ. ಪ್ಲೇನ್ ಮಾಡಿದ್ರೆ ಒಳ್ಳೇದಿತ್ತು. ಇಲ್ಲಿಂದ ಸೈ ಅಂತ ಹೊಡಿತೀನಿ. ಗೈಸ್, ಜೋರು ಗಾಳಿ ಬರ್ತುಂಟು. ಇಲ್ಲೊಂದು ಸೌಂಡ್ ಬಾಕ್ಸ್ ಇಟ್ಟಿದ್ದಾರೆ. ಅವಳು ಎಲ್ಲಿ ಹೋದ್ರೆ ಸಹ ಡಬ್ಬೆಯನ್ನು ನೋಡಿ ಸೌಂಡ್ ಬಾಕ್ಸ್ ಅಂತ ಹೇಳ್ತಾರೆ. ಹೀಗೆ ಆಯ್ತು, ಇನ್ನು ಹೊರಡುದು ನಾವು. ಇಲ್ಲಿಂದ ಜನಗಳು ಸ್ಟ್ರಾಂಗ್ ಇದ್ದಾರೆ ಅನಿಸ್ತದೆ. ಯಾಕಂದ್ರೆ ಮುದುಕರೆಲ್ಲ ಹೋಗ್ತಾರೆ ಇಲ್ಲಿಗೆ. ಮುದುಕ ಗಾಯ್ಸ್, ಇಲ್ಲಿ ಎಂತ ಗೊತ್ತುಂಟಾ, ಬೆಳಿಗ್ಗೆ 6:30ಗೆಲ್ಲ ಅಜ್ಜ ಸಹ ಎದ್ದು ಎಕ್ಸಸೈಸ್ ಮಾಡ್ತಾರೆ. ಇವರೆಲ್ಲ ವರ್ಕೌಟ್ ಮಾಡ್ತಾ ಇರ್ತಾರೆ ಇಲ್ಲಿ ಬಂದು. ನಮಗೆ ಚಳಿ ಇಲ್ಲಿ ಫುಲ್ ಬರುವಾಗ, ಅವರಿಗೆ ಚಳಿನೇ ಇಲ್ಲ. ಇಲ್ಲೂ ಚಳಿ ಉಂಟು ಗೈಸ್. ಈ ಕೋಟೆ ಹೇಗೆ ಉಂಟಂತ ಕಮೆಂಟ್ ಮಾಡಿ ಆಯ್ತಾ. ಮಾಡಿದ್ರೆ ಬರೋದಿಲ್ಲ. ಮಾಡಿ ಆಯ್ತಾ ಗೈಸ್. ಫೈನಲಿ ಮೇಲೆ ಹತ್ತಿ ಕೆಳಗೆ ಬಂದ್ವಿ. ಇಲ್ಲಿ ಗೈಡ್ ಮಾಡಲಿಕ್ಕೆಲ್ಲ ಜನ ಇದ್ದಾರೆ ಆಯಿತಾ. ಆದರೆ ಅವರಿಗೆ 600 ರೂಪಾಯಿ ಕೊಡಬೇಕು. ಅದಕ್ಕೆ ನಾವು ದುಡ್ಡು ವೇಸ್ಟ್ ಮಾಡಲಿಲ್ಲ. ಇಲ್ಲಿ ಟ್ರಿಪ್ಪಿಗೆ ಅಂತ ಬಂದವರಿಗೆ ಗೈಡ್ ಮಾಡ್ತಿದ್ರಾ, ಹಾಗೆ ಅವ್ರ ಜೊತೆ ಅವರ ಇಡೆಯಲ್ಲಿ ಸೇರಿಕೊಂಡು ಎಲ್ಲ ಕೇಳಿಸ್ಕೊಂಡು ಎಲ್ಲ ನೋಡ್ಕೊಂಡು ಬಂದ್ವಿ. ಫೈನಲಿ ಕೆಳಗೆ ಬಂದಿದ್ದೀವಿ ಈಗ ಮೇಲೆ ಹೋಗಿ. ಎಷ್ಟು ಒಂದು 2 ಗಂಟೆ ಅಷ್ಟೇ. 2 ಗಂಟೆ ಆಯ್ತು. ಆಯಿತು. ಹಾಂ, ಗಿಫ್ಟ್ ಬರ್ಲಾಗ್ತ ವಿಷಯ ಹೋಗ್ತದ ಅಲ್ಲಿ ಬಂತನ. ಓಕೆ, ಬಾಯ್. ಬಾಯ್ ಬಾಯ್. ಗೈಸ್, ಇವಾಗ ನಾವು ಇಲ್ಲಿ ದುರ್ಗದಲ್ಲಿ ಚಂದ್ರವಳ್ಳಿ ಅಂತ ಒಂದು ಪ್ಲೇಸ್ಗೆ ಬಂದ್ವಿ. ಗೈಸ್, ಇಲ್ಲಿ ಒಂದು ದೊಡ್ಡ ಕೆರೆ ಉಂಟು. ಇದು ಚಂದ್ರವಳ್ಳಿ ಕೆರೆ. ಇಲ್ಲೊಂದು ಗುಹೆ ಉಂಟಂತ ಹೇಳಿದ್ದಾರೆ. ಸೊ ಹಾಗಾಗಿ ಹೋಗ್ತಾ ಇದ್ದೇವೆ. ಅಲ್ಲಿ ಒಂದು ಹಿಂದೆ ಸಿಕ್ಕಿತ್ತು, ಅದಲ್ಲ, ಇಲ್ಲಿ ಒಂದು ಗುಹೆಗೆ ದಾರಿ ಅಂತ ಹಾಕಿದ್ದಾರೆ. ಸೊ ಹೋಗುವ, ನೋಡುವ. ಇಲ್ಲಿ ಮೇಲೆ ಹತ್ತಿ ಹೋಗ್ಬೇಕೀಗ. ಹತ್ತುದೇ ಆಯಿತು ಗೈಸ್, ನಮ್ಮ ಇವತ್ತಿನ ಜೀವನ ಹತ್ತುದೇ ಆಯಿತು. ಗೈಸ್, ಇವಾಗ ಹತ್ತಿಕೊಂಡು ಹೋಗ್ತಾ ಇದ್ದೇವೆ. ಅವರೆಲ್ಲ ಆಗುದಿಲ್ಲ ಅಂತ ಅಲ್ಲೇ ನಿಂತಿದ್ದಾರೆ. ಇಷ್ಟು ದೂರ ನಾವು
ಸುಸ್ತಾದ್ರೂ ಹುಡುಗಿಯರು ಹತ್ತಿಕೊಂಡು ಬರ್ತೇವೆ, ಆ ಹುಡುಗರಿಗೆ ಹತ್ತಿಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಆಂಟಿ ಸಹ ಬರ್ತಿದ್ದಾರೆ. ಹೌದು, ಆ 50 ವರ್ಷದ್ದು ಗೊತ್ತಿಲ್ಲ, 50 ವರ್ಷ ಅಂತ, ಅವರು ಸಮೇತ ಹತ್ತಿಕೊಂಡು ಬರ್ತಾರೆ ಮಾರೆ. ಆ ಹೆಂಗಿದ್ದಾರೆ ಹುಡುಗರು, ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ. ಸುಸ್ತು ಆದ್ರೂ ಪರವಾಗಿಲ್ಲ, ಏನೋ ನೋಡ್ಬೇಕಂತ ಆಸೆ ಅಷ್ಟೆ. ಗುಹೆ ಅಂತ ಹೇಳಿದ್ರು, ಗುಹೆ ಒಳಗೆ ಏನು ಯಾವಾಗ ಸಹ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲ, ಬಂದಾಗ ಎಲ್ಲ ನೋಡಬೇಕು. ಇಲ್ಲಿ ತನಕ ಬಂದು ನೋಡದೆ ದೇವಸ್ಥಾನದೊಳಗೆ ಬಂದ್ವಿ. ಗೈಸ್, ಇದು ಪಂಚಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಎಲ್ಲ ದೇವಸ್ಥಾನಗಳು ಕೂಡ ಕಲ್ಲಿನ ಒಳಗೆ ಇರುದು. ಅಂದ್ರೆ ಶಿವನ ಮುಂದೆ ಶಾಂತಿ ರೀತಿ ನಂದಿ ಕುಂದಿರ್ತಾನಲ್ವಾ, ಅದೇ ತರ ಬರಬೇಕಂತ ಸೂಚನೆ ನಂದಿ ಚಿತ್ರ ಇದೆ ನೋಡ್ರಿ ಇನ್ಮೇಲೆ, ಅದಕ್ಕೆ ನಂದಿ ಬಾಗ್ಲ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಬರೋದು 4 ಮೆಟ್ಲು ಮೇಡಮ್, ಸೆಕೆಂಡ್ ಬರೋದು 7 ಮೆಟ್ಲು. ಆ 7 ಮೆಟ್ಲು ಒಂದು ಸ್ಮಾಲ್ ಒಂದು ಬಿಗ್ ಇದೆ, ಯಾಕಂದ್ರೆ ಶಕ್ತಿ ಬಂದಾಗ ಸ್ಕಿಡ್ ಆಗಿ ಬೀಳುತ್ತೆ ನೋಡಿ, 7 ಬೀಳುತ್ತೆ ನೋಡಿ. ಅದೇ ತರ ಇದೆಲ್ಲ 4 ಶತಮಾನದಲ್ಲಿ ಸ್ಥಾಪನೆ ಆಗಿರೋದು ಮೇಡಮ್. ಇದು ಮೈಯೂರು ಕದಂಬರ ಬಂದ್ಬಿಟ್ಟು ಸ್ಥಾಪನೆ ಮಾಡ್ಕೊಂಡ್ರೆ, ಯಾಕಂದ್ರೆ ವಿದ್ಯುತ್ ಸಮಯ ಬಂದಾಗ ಸೋಲ ಮೂಮೆಂಟ್ ಇರುತ್ತಲ್ವಾ, ಅವ್ರ ಫ್ಯಾಮಿಲಿ ಸೇಫ್ಟಿಗೋಸ್ಕರ ಸೈನಿಕಗಳನ್ನು ಕಟ್ಟಲಿಕ್ಕೋಸ್ಕರ ಮಾಡ್ಕೊಂಡಿರೋದು. ಒಂಥರ ಬಂಕರ್ ಸಿಸ್ಟಮ್, ಅಂದ್ರೆ ಎಮರ್ಜೆನ್ಸಿ ಬಂದ ಚಿಕ್ಕ ಇರ್ತಾರೆ. 15ನೇ ಶತಮಾನದಲ್ಲಿ ಬೆಳಗಾವಿ ಡಿಸ್ಟಿಕ್ ಅಂಕುಲಿಂದ ಬಂದ್ಬಿಟ್ಟು ಪರದೇಸಪ್ಪ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಈ ಒಳಗಡೆ ತಪಸ್ಸು ಮಾಡ್ಕೊಂತ ಈ ರಾಜರಿಗೆಲ್ಲ ಸಲಹೆ ಕಂದಿದ್ರು. ಅದಕ್ಕೆ ಇದು ಹಂಕಲಿಗೆ ಮಠ ಅಂತ ಹೇಳ್ತಾರೆ. ಇದು ಫಸ್ಟ್ ರಾಜರು ಬಂದ, ಸೆಕೆಂಡ್ ಸ್ವಾಮೀಜಿ ಮೇಡಮ್. ಇಲ್ಲಿ ಮಿನಿ ಪ್ಯಾಲೇಸ್ ಅಂತ ಹೇಳೋದಕ್ಕೆ ಈಗ ದೇವಸ್ಥಾನ ನೋಡ್ಕೊಂಡು ಬಂದ್ರಲ್ವಾ, ಅದು ಪಂಚಲಿಂಗೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ದ್ವಾಪರಯುಗದಲ್ಲಿ ಪಾಂಡವರು ವನಸಕ್ಕೆ ಬಂದಾಗ 5 ಲಿಂಗವನ್ನು ಸ್ಥಾಪನೆ ಮಾಡ್ಕೊಂಡ್ರೆ, ನಕಲ, ಸದವ, ಭೀಮ, ಅರ್ಜುನ, ದ್ರಮನ ಅಂತ ಹೇಳ್ಬಿಟ್ಟು ಟೋಟಲ್ 9 ಲಿಂಗ ಮೇಡಮ್. ಇನ್ನು 4 ಅಂದ್ರೆ ಕೆರೆ ಒಳಗಡೆ ಸಿಕ್ಕಿರೋದು, ತಗೊಂಡ್ಬಿಟ್ರೆ 9 ಲಿಂಗ ನೋಡೋದು ಒಳಗಡೆ. ಈಗ ನೋಡಿ ನೋಡಿ ಪಕ್ಕದಲ್ಲಿ ಇಲ್ಲಿ ಪ್ರತಿಗಳಲ್ಲ ಅಲ್ಲೆಲ್ಲ ಕಾಣಿಕೆ, ಈಗ ನಾವು ದೇವಸ್ಥಾನ ಕಾಣಿಕೆ ಹಚ್ಚಿಲ್ವಾ ಆ ಟೈಪ್ ಮೇಡಮ್. ಈಗ ಲಾಸ್ಟ್ ಹೇಳ್ಬಿಟ್ಟು ನೋಡಿ ಗಣೇಶನ ಬಾಗಿಲು ಇದ್ರೆ ನೋಡ್ತಾರೆ ಗಜತ್ತವರ ಅಂತ ಹೇಳ್ಬಿಟ್ಟು ಇದು ಶಿವಲಿಂಗ ನೋಡಿ, ರಾಜರ ಪೂಜೆ ಮಾಡ್ತಕ್ಕಂಥ ಶಿವಲಿಂಗ ಇದು. ಮೈರವರ ಶಿವನ ಆರಾಧಕ ಮೇಡಮ್, ಅದಕ್ಕೆ ಇಲ್ಲಿ ಕೆತ್ತನೆ ಮಾಡ್ಬಿಟ್ಟು ಕೂತ್ಕೊಂಡು ಧ್ಯಾನ ಮಾಡ್ತಾರೆ ಅಂತ ಹೇಳ್ತಾರೆ. ಈಗಂದ್ರೆ ಪ್ರತಿ ಸೋಮವಾರ ಪೂಜೆ ಇರುತ್ತೆ, ಬಾಕಿ ದಿನ ಆಗಲ್ಲ, ಯಾಕಂದ್ರೆ ಹಿಂದೂ ಸಂಪ್ರದಾಯ ಪ್ರಕಾರ ಭಿನ್ನವಾಗಿ. ಸರ್ ಇದು ಡ್ರಾಯಿಂಗ್ ರೂಮ್ ಸರ್, ಇದು ಅಂದ್ರೆ ಓಲ್ಡ್ ಪೇಂಟಿಂಗ್ ನೋಡ್ಬೋದು ನೋಡಿ, ಕಲರ್ಸ್. ಇಲ್ಲಿ 2 ಪದಗಳಿದೆ ಮೇಡಮ್, ನಟಾರ್ ಬಿಡಿ ಪಾದ, ಅರಕಂಠ, ಕಚ್ಚ ಪಂಚಗೆರೆಗೆರೆ, ಹಿಂದ್ಗಡೆ ಸಿಂಹಾಸನ, ಇಲ್ಲಿಂದ ಕೆಳವಾಗ ಪೇಂಟಿಂಗ್ ಇದೆ ಇಲ್ಲಲ್ಲಿ ನೋಡ್ರಿ ಮೇಲೆ. ಇದಕ್ಕೆಲ್ಲ ವನಸ್ಪತಿ ಅಂತ ಹೇಳ್ತಾರೆ ಮೇಡಮ್. ವನಸ್ಪತಿ ಅಂದ್ರೆ 101 ಗಿಡಮೂಲಿಕೆ ತಂದ್ಬಿಟ್ಟು ತೆಗೆದ್ಬಿಟ್ಟು ಅದ್ರ ಪೇಂಟ್ ಬರ್ತದೆ ನೋಡಿ, ಒಂದೊಂದು ಗಿಡಮೂಲಿಕೆ ಒಳಗಡೆ ಒಂದೊಂದು ಕಲರ್, ಆ ಕಲರ್ಸ್ ಇದ್ರ ಒಳಗಡೆ ಹಾಕೋಣ ಮೇಡಮ್. ಇಲ್ಲಿ ಹಾಕ್ಬಿಟ್ಟು ನವಲಿಗರಿ ಮುಖಾಂತರ ಈ ಥರ ಡ್ರಾಯಿಂಗ್ ಬಿಡ್ಸೋಣ ಮೇಡಮ್. ಇದು ಡ್ರಾಯಿಂಗ್ ರೂಮ್. ಇದೆಲ್ಲ 15ನೇ ಶತಮಾನ ಮೇಡಮ್. ಈ ಸ್ವಾಮೀಜಿ ಇದ್ರಲ್ವಾ ಅವ್ರ ಕಾಲದಲ್ಲಿ ಇದು ಪೇಂಟಿಂಗ್ ಮಾಡಿದ್ರು. 500 ವರ್ಷದ ಅಂತ ಹೇಳ್ಬೋದು ಇದಕ್ಕೆ. ಇದರಲ್ಲಿ 4 ಎಂಟ್ರೆನ್ಸ್ ಇದೆ ನೋಡಿ, 1, 2, 3, 14. ಗೊತ್ತೇ ಮಾರೆ ಟೆಲಿವಿಷನ್. ಮತ್ತೆ ಇವ್ರು ಹೆಂಗೆ ಇನ್ನೂ ಗೊತ್ತಿಲ್ಲ ನಮ್ಮ ಅದಲ್ಲ ಎಂತ ಹೇಳ್ತಾರಲ್ಲ ಎನರ್ಜಿ ಟ್ರಕ್ಕಿಂಗ್ ಅಲ್ಲ, ಟ್ರಕ್ಕಿಂಗ್ ಹೋಯ್ನಕ್ಕೆ ಇದಾದ ಹೊಂಟೆ. ಇದು ನಮ್ಮ AC ರೂಮ್ ಉಂಟಲ್ಲ, ಹಾಗೆ ಅವರದ್ದು AC ರೂಮ್ ಇದು, ರಾಜರ ಕಾಲದ್ದು. ಆದರೆ ಮೂವಿಯಲ್ಲೆಲ್ಲ ರಾಜರನ್ನು ಫಾಶ್ ಆಗಿ ತೋರಿಸ್ತಾರೆ, ಆದರೆ ರಾಜರಿದ್ದದ್ದು ಈ ಥರ ಕಲ್ಲಿನ ಮಣ್ಣಿನ ಎಲ್ಲ ಗೋಡೆಗಳ ಮಧ್ಯದಲ್ಲಿ ರಾಜರಿದ್ದದ್ದು. ಆದರೆ ಪಿಕ್ಚರಲ್ಲಿ ಮಾತ್ರ ಅವರ ಹತ್ರ ಇದು ಚಿನ್ನದಲ್ಲಿ ಅವರನ್ನು ತೋರಿಸುತ್ತೆ. ಹರ್ಷಿ ಗೈಸ್, ಇವಾಗ ನಾವು ಶ್ರೀ ಮುರುಘಾ ಮಠ ಹತ್ರ ಇದ್ದೀವಿ. ಸೊ ಇವಾಗ ಅಲ್ಲಿ ಬಂದಿದ್ದೀವಿ, ಜಸ್ಟ್ ಲ್ಯಾಂಡ್ ಆದದಷ್ಟೇ. ಇವಾಗ ಹೋಗ್ತಾ ಇದ್ದೀವಿ ಒಳಗೆ. ಸೊ ಒಳಗೆ ಹೇಗುಂಟು ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ಫ್ರಂಟ್ ಸೈಡ್ ಈ ಥರ ಇದೆ. ಇದು ರುದ್ರಾಕ್ಷಿ.
ಇದು ಏನೋ ಒಂದು ಗಿಡದ ಬಡ್ಡಿಯಲ್ಲಿ ತಯಾರಾಗುತ್ತೆ. ಇದು ಈ ಬೀಜ ಬಿಡುತ್ತೆ. ಒಳ್ಳೇದು ಯಾವುದು? 2 ಸಹ ಒಳ್ಳೇದು. ಎರಡೂ ಒಳ್ಳೆಯದೇ. ಒಂದು ಕಾರಣ ನಾನ್ ವೆಜ್ ತಿನ್ನೋದು. ಗೈಸ್ ಇವಾಗ ಲೈನಲ್ಲಿ ಊಟಕ್ಕೆ ಹೋಗ್ತಿದ್ದೇವೆ. ಮಠದಲ್ಲಿ ಊಟಕ್ಕೆ ಹೋಗ್ತಿದ್ದೇವೆ ಗೈಸ್. ರಾಧಮಂತಂದ್ರಲ್ಲಿ ಪುರ್ಸನ ಓಲ್ಲೇರು ಪುರ್ಸನ್ನ. ಊಟದ ಸಮಯ ಈಗ ನನಗೆ. ಈಗ ಒಬ್ರು ಬರ್ತಾರೆ ತಟ್ಟೆ ಇಟ್ಕೊಂಡು ನೋಡಿ ಗೈಸ್. ಎಂತವ ಕರಿ ಇಡ್ಲಿ ಅಂತ ಹೇಳಿದ್ರು, ಎಂತ ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಆಯ್ತು. ಬಂದ್ರು ನೋಡಿ ಸ್ಟೂಡೆಂಟ್. ಬೇಗ ಹೋಗಿ ಅಂತ ಹೇಳಿದ್ದಾರೆ. ನಾವಿಲ್ಲಿ ವಿಡಿಯೋ ಮಾಡ್ತಾ ಕೂತಿದ್ದೇವೆ. ನನಗೆ ಸ್ವಲ್ಪ ಚೆನ್ನಾಗಿದೆ ಈ ಕಡೆ ಪ್ಲೇಸ್ ಎಲ್ಲ. ಈಗ ತುಂಬ ಕೃಷಿ ಮಾಡ್ತಾರೆ ಅನಿಸ್ತದೆ ಈ ಕಡೆ ಜನಗಳೆಲ್ಲ. ಯಾರು ಹೆಲ್ಮೆಟ್ ಹಾಕಲ್ಲ ಅಂದರೆ ಮೊದಲಿನ ಗಾಡಿ ಎಲ್ಲ ಕಾಣಿಸ್ಲಿಕ್ಕೆ ಸಿಗ್ತದೆ ಇಲ್ಲಿ. ಈ ಥರ ಇದೆ ಸ್ವಲ್ಪ. ಹಾಗಂತ ಪಾಪದವರಿಂದ ಅನಿಸ್ತದೆ.